ಸ್ತುತಿಸು ಎನ್ ಮನವೇ, ಸ್ತುತಿಗಳ ಒಡೆಯನಿಗೆ. ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಸ್ತುತಿಸು ಎನ್ ಮನವೇ, ಎಲ್ಲರೂ ಸ್ತುತಿಗಳ ಒಡೆಯನಿಗೆ. ದೈವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಬ್ದದಿಂದ ಹೃದಯದಿಂದ ಸ್ತೋತ್ರ ಮಾಡೋಣ ಎಲ್ಲರೂ. ಆ ದೇವಾದಿ ದೇವನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ, ಅಪ್ಪ ಕಳೆದ ವರ್ಷವೆಲ್ಲ ಯೋಗ್ಯತೆ ಇಲ್ಲದಿದ್ದರೂ ಕಾದು ಕಾಪಾಡಿದ ದೇವನೇ ಸ್ತೋತ್ರ. ಅಪ್ಪ ಈ ವರ್ಷವೆಲ್ಲ ನಿನ್ನ ಬೆಳಕಲ್ಲಿ ನಮ್ಮನ್ನು ನಡೆಸುವ ದೇವನೇ ಸ್ತೋತ್ರ. ಎಲ್ಲರೂ ಸಂತೋಷದಿಂದ ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ. ನಿನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರನು ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ನಿನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರನು ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಬ್ದದಿಂದ ಸ್ತುತಿ ಪರಲೋಕದಲ್ಲಿ ಮಾಡುವಾಗ ದೇವದೂತರು ಆ ಸ್ತುತಿಗೆ ದೇವಾಲಯದ ಅಸ್ಥಿವಾರ ಅಲುಗಾಡಿತು ಎಂಬುದಾಗಿ, ಪೌಲ ಸೀಲರು ಸ್ತುತಿಸುವಾಗ ಸೆರೆಮನೆಯ ಅಸ್ಥಿವಾರಗಳು ಅಲುಗಾಡಿತು, ಅಲ್ಲಿ ಬಿಡುಗಡೆ ಉಂಟಾಯಿತು. ಪ್ರಿಯರೇ, ಇವತ್ತು ನಮ್ಮ ಸ್ತುತಿಗೆ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅಡ್ಡಿಯಾಗಿರುವ ಎಲ್ಲ ಸೈತಾನನ ಕೋಟೆಗಳು ಮುರಿದು ಬೀಳಬೇಕು. ಪ್ರಿಯರೇ, ಪ್ರಾರ್ಥಿಸಲು ಆರಾಧಿಸಲು ಅಡ್ಡಿಯಾಗಿರುವ ಎಲ್ಲ ಕತ್ತಲೆಗೆ ಸಂಬಂಧಪಟ್ಟ ಕೋಟೆಗಳು ಮುರಿದು ಬೀಳಬೇಕು. ಪ್ರಿಯರೇ, ಪ್ರಾರ್ಥಿಸಲು, ಇದು ಆರಾಧಿಸಲು
ನಮ್ಮ ಹೃದಯದಲ್ಲಿ ಸ್ವತಂತ್ರವಾಗಿ ಆ ಪ್ರೀತಿಯನ್ನು ಅನುಭವಿಸಲು ನಮಗಾಗಬೇಕು. ಅಂಥ ಒಂದು ಸ್ತುತಿ ಸ್ತೋತ್ರ ನಮ್ಮ ಹೃದಯದಿಂದ ಬರಲಿ ಪ್ರಿಯರೇ. ಕಮಾನ್ ಎಲ್ಲರೂ. ಶಬ್ದದಿ ಸ್ತುತಿಸಿರಲು ಬಿಡುಗಡೆಯ ಆನಂದ. ಶಬ್ದದಿ ಸ್ತುತಿಸಿರಲು ಬಿಡುಗಡೆಯ ಆನಂದ. ಕೈ ಎತ್ತಿ ಸ್ತುತಿಸಿರಲು ಆ ಸ್ವರ್ಗದ ಸಂತೋಷ. ಕೈ ಎತ್ತಿ ಸ್ತುತಿಸಿರಲು ಆ ಸ್ವರ್ಗದ ಸಂತೋಷ. ಶಬ್ದದಿ ಸ್ತುತಿಸುರಲು ಆನಂದ. ಶಬ್ದದಿ ಸ್ತುತಿಸಿರಲು ಬಿಡುಗಡೆಯ ಆನಂದ. ಕೈ ಎತ್ತಿ ಸ್ತುತಿಸಿರಲು ಆ ಸ್ವರ್ಗದ ಸಂತೋಷ. ಕೈ ಎತ್ತಿ ಸ್ತುತಿಸಿರಲು ಆ ಸ್ವರ್ಗದ ಸಂತೋಷ. ಕೈಯ ತಟ್ಟುತ್ತ ಸ್ತುತಿಸಿರಲು ನಿತ್ಯ ಸಮಾಧಾನ. ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಕೈಯ ತಟ್ಟುತ್ತ ಸ್ತುತಿಸಿರಲು ನಿತ್ಯ ಸಮಾಧಾನ. ಸ್ತುತಿಸು ಎನ್ಮನವೇ, ಹೇಳೋಣ. ಸ್ತುತಿಸು ಎನ್ಮನವೇ. ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ನಂಬಿಕೆಯಿಂದ ಹೇಳೋಣ. ದೇವರಾತ್ಮ ನನ್ನ ಮೇಲಿದೆ, ಸ್ತೋತ್ರ. ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ಯೇಸುವಿನ ಶಕ್ತಿಯಿಂದ ಸರ್ವವನ ಸಾಧಿಪೆ, ಯೇಸುವಿನ ಶಕ್ತಿಯಿಂದ ಸರ್ವವನ ಸಾಧಿಪೆ. ಯೇಸುವಿನ ಶಕ್ತಿಯಿಂದ ಆಮೆನ್. ಸರ್ವವನ ಸಾಧಿಪೆ. ಸ್ತೋತ್ರಪ್ಪ. ಯೇಸುವಿನ ಶಕ್ತಿಯಿಂದ ಸರ್ವವನ ಸಾಧಿಪೆ. ನೀನೇ ನನ್ನ ಜೀವ, ನೀನೇ ನನ್ನ ಮಾರ್ಗ, ನೀನೇ ನನ್ನ ಜೀವ. ನಂಬಿಕೆಯಿಂದ ಹೇಳಿ. ನೀನೇ ನನ್ನ ಮಾರ್ಗ, ನೀವೇ ನನ್ನ ಸತ್ಯ, ನೀವೇ ನನ್ನ ಸೌಖ್ಯ, ನೀನೇ ನನ್ನ ಸತ್ಯ, ಸ್ತೋತ್ರ. ನೀವೇ ನನ್ನ ಸೌಖ್ಯ, ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನನ್ನ ಬೆಳಕು, ನೀವೇ ನನ್ನ ಬೆಳಕು, ನೀವೇ ನನ್ನ ಬೆಳಕು, ಬೆಳಕು. ನೀವೇ ನನ್ನ ಬೆಳಕು, ನೀವೇ ನನ್ನ ಬಲವು, ನೀವೇ ನನ್ನ ಬಂಡೆ, ನೀವೇ ನನ್ನ ಬಲವು, ನಂಬಿಕೆಯಿಂದ ನೀವೇ ನನ್ನ ಬಂಡೆ. ಹಾಲೆಲೂಯಾ, 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 ಸ್ತೋತ್ರ.
ಸ್ತೋತ್ರ Hallelujah. ಆರಾಧನೆ 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 Hallelujah 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 Praise the Lord. ಒಂದು ನಿಮಿಷ ಕೂತ್ಕೊಳ್ಳೋಣ. Praise the Lord. Hallelujah. ಹೊಸ ವರ್ಷಕ್ಕೆಲ್ಲ ಟೂರ್ ಹೋಗ್ಬಿಟ್ಟಿದ್ದಾರೆ ಹೆಂಗೆ? ಪರವಾಗಿಲ್ಲ, ಬಂದಿರೋರು ನಾವು ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್. ಬಂದಿರೋರ ಬಗ್ಗೆ ನಾವು ಚಿಂತೆ ಮಾಡೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ MNC ಕಂಪನಿಗಳಲ್ಲಿ ಅಥವಾ ಒಳ್ಳೆ ಕಂಪನಿಗಳಲ್ಲಿ ಅನೇಕ ಬಹುಮಾನಗಳನ್ನು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಎಂಪ್ಲಾಯೀಸ್ಗೆ. ಎಲ್ಲ ಎಂಪ್ಲಾಯೀಸ್ಗೂ ಕೊಡ್ತಾರಾ? ಟಾಪರ್ಗಳಿಗೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೋ, ಒಳ್ಳೆ ರೀತಿಯಲ್ಲಿ ಅವ್ರು ಹೇಳಿದ್ದನ್ನು ಮಾಡಿ ಅದರಲ್ಲಿ ಒಂದು ಒಳ್ಳೆ ಅವರ ಒಂದು ಕೆಲಸಕ್ಕೆ, ಅವ್ರು ಹೇಳಿದ ಕೆಲಸಕ್ಕೆ ತಕ್ಕಂತೆ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತಾರೋ ಅವರಿಗೆ ಬೆಸ್ಟ್ ಎಂಪ್ಲಾಯ್ ಅಂತನೋ ಏನೋ ಅನೇಕ ರೀತಿಯಲ್ಲಿ ಬಹುಮಾನವನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ಪರಲೋಕ ರಾಜ್ಯದಲ್ಲಿ, ಸ್ವರ್ಗ ರಾಜ್ಯದಲ್ಲಿ, ಆತ್ಮಿಕವಾದ ಒಂದು ಕ್ಷೇತ್ರದಲ್ಲಿ, ಸ್ವರ್ಗ ರಾಜ್ಯದ ನಮ್ಮ ತಂದೆಯಾದ ದೇವರು ಅಥವಾ ಯೇಸು ಕ್ರಿಸ್ತರು ಯಾರನ್ನ ಪ್ರಶಂಸೆ ಮಾಡ್ತಾರೆ ಅಂದರೆ, ಲೋಕದಲ್ಲಿ ಬದುಕುತ್ತಿರುವ ನಾನು ನೀವು ಈ ಲೋಕದಿಂದ ಬೇರ್ಪಟ್ಟು ಯೇಸು ಕ್ರಿಸ್ತರನ್ನು ಅರಿತುಕೊಂಡು ದೇವರು ನನ್ನನ್ನು ಯಾಕೆ ಇಲ್ಲಿಟ್ಟಿದ್ದಾರೆ ಎಂಬ ಸತ್ಯದ ಅರಿವಿನಲ್ಲಿ ಅವರನ್ನು ಮೆಚ್ಚಿಸುತ್ತಾ ಬದುಕ್ತೀವಲ್ವಾ, ನಮಗೆ ದೇವರು ರಿವಾರ್ಡ್ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದ ರಿವಾರ್ಡ್ ಏನಿದೆಯೋ ಅದು ಇಲ್ಲಿಗೆ ಮಾತ್ರ. ಆದರೆ ನನ್ನ ಪರಲೋಕದ ತಂದೆ ಕೊಡುವ ರಿವಾರ್ಡ್ ಇದೆಯಲ್ವಾ, ಅದು ಇಲ್ಲೂ ಅಲ್ಲೂ ಕೂಡ. ಪ್ರೈಸ್ ದ ಲಾರ್ಡ್. ಸೊ ಅದರಿಂದ ಅವರನ್ನು ಮೆಚ್ಚಿಸುತ್ತಾ ಬದುಕಬೇಕಾದ್ರೆ ನಮಗೆ ಕೆಲವೊಂದು ವಿಷಯ ನಮಗೆ ಅರ್ಥ ಆಗಬೇಕು. ಅದಕ್ಕೇ ಸಂತ ಪೇತ್ರರು 2ನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದಲೇ ನೀವು ಓದಿದರೆ ಅಲ್ಲಿ ಗೊತ್ತಾಗುತ್ತೆ. 2 Peter chapter 1, 1, 2, 3, 4 ಈ 4 ವಾಕ್ಯಗಳನ್ನು ಓದೋಣ. 3 ವಾಕ್ಯ. ನಮ್ಮ ದೇವರ ಮತ್ತು ಉದ್ಧಾರಕ ಯೇಸು ಕ್ರಿಸ್ತರ ಸತ್ಸಂಬಂಧದ ಮೂಲಕ ನಮ್ಮಂತೆಯೇ ಅಮೂಲ್ಯವಾದ ವಿಶ್ವಾಸವನ್ನು ಹೊಂದಿರುವ, ಒಂದು ನಿಮಿಷ, ಭಕ್ತಾದಿಗಳಿಗೆ. ಇಲ್ಲಿ ಪೇತ್ರ ಹೇಳ್ತಿದ್ದಾರೆ, ನಮ್ಮ ದೇವರ ಮತ್ತು ಉದ್ಧಾರಕ ಯೇಸು ಕ್ರಿಸ್ತರ ಸತ್ಸಂಬಂಧದ ಮೂಲಕ ನಮ್ಮಂತೆಯೇ. ನಮ್ಮಂತೆಯೇ ಅಂದರೆ ಅರ್ಥ ಏನು? ಇನ್ನೊಂದ್ಸರಿ ಓದ್ಲಾ? ಮೂಲಕ ನಮ್ಮಂತೆಯೇ. ಇದನ್ನು ಬರೀತಾ ಇರೋದು ಯಾರು?
ಪೇತ್ರ ಅಲ್ವಾ? ಅವ್ರು ಹೇಳ್ತಿದ್ದಾರೆ ನಮ್ಮಂತೆಯೇ, ಅಂದರೆ ಪೇತ್ರ ಅವರಂತೆಯೇ ಅಮೂಲ್ಯವಾದ ವಿಶ್ವಾಸವನ್ನು ಹೊಂದಿರುವ ಭಕ್ತಾದಿಗಳು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪೇತ್ರ ಏನು ಬಯಸ್ತಾ ಇದ್ದಾರೆ ಅಂದರೆ, ಅವರು ಯಾವ ರೀತಿ ಯೇಸು ಕ್ರಿಸ್ತರೊಂದಿಗೆ ಸತ್ಸಂಬಂಧದಲ್ಲಿದ್ದರೋ ಅದೇ ರೀತಿ ನೀವು ಕೂಡ ಸತ್ಸಂಬಂಧದಲ್ಲಿ ಜೀವಿಸಬೇಕು ಅಂತೇಳಿ ಪೇತ್ರರು ಇಷ್ಟಪಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪೇತ್ರ ಯಾವ ರೀತಿ ಇಷ್ಟಪಟ್ಟರು ಯೇಸುವನ್ನು? ತನ್ನ ಪ್ರಾಣವನ್ನು ಕೊಡುವಷ್ಟು ಇಷ್ಟಪಟ್ಟರು, ಪ್ರೀತಿಸಿದ್ರು, ಅವ್ರ ಜೊತೆ ಬದುಕಿದ್ರು ಕೂಡ. ಆ ರೀತಿ ನಮ್ಮನ್ನು ಹೋಲಿಕೆ ಮಾಡ್ತಿದ್ದಾರೆ. ಅದರಿಂದನೇ ನಮ್ಮಂತೆಯೇ ಅಮೂಲ್ಯವಾದ ವಿಶ್ವಾಸವನ್ನು ಹೊಂದಿರುವ ಭಕ್ತಾದಿಗಳಿಗೆ. ಆಮೇಲೆ ನೋಡಿ, ಯೇಸು ಕ್ರಿಸ್ತರ ದಾಸನು ಪ್ರೇಷಿತನೂ ಆದ ಸಿಮೋನ್ ಪೇತ್ರನು ಬರೆಯುವ ಪತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಓದಿ 2ನೇ ವಾಕ್ಯ. ತಂದೆ ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪ್ರತಿ ತಿಂಗಳ ಮೊದಲನೇ ಶನಿವಾರ ಪಡೆಯುತ್ತಿರುವ ತಂದೆ ದೇವರ ಮತ್ತು ಯೇಸು ಕ್ರಿಸ್ತರ ಜ್ಞಾನ ಅರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅಧಿಕಾಧಿಕವಾಗಿ ತರಲಿ. ಅಧಿಕಾಧಿಕವಾಗಿ. ಹಾಗಾದರೆ ನಿಮ್ಮ ಕುಟುಂಬಗಳಲ್ಲಿ, ನೀವು ಕೆಲಸಕ್ಕೆ ಹೋಗುವ ಸ್ಥಳಗಳಲ್ಲಿ, ನೀವು ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ಕೂಡ ನಿಮ್ಮ ಒಳಗಡೆ ಶಾಂತಿ ಬೇಕು, ಸಮಾಧಾನ ಬೇಕು ಅಂದರೆ ನೀವು ಒಂದೇ ಒಂದು ಮಾಡಬೇಕು, ಒಂದು ಒಳ್ಳೆ ಮನೆ ಕಟ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಒಳ್ಳೆ ಕಾರ್ ತಗೋಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದಾ? ಏನು ಮಾಡಬೇಕು ನೀವು? ಯೇಸು ಕ್ರಿಸ್ತರ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ನೀವು ನಿಮ್ಮ ಹೃದಯದಲ್ಲಿ ನೀವು ಆತನ ಜ್ಞಾನವನ್ನು, ಆತನ ಬಗ್ಗೆ ಆತನ ಅರಿವನ್ನು ನೀವು ಹೆಚ್ಚಿಸ್ಕೋಬೇಕು. ಹಲ್ಲೆಲೂಯಾ. ಎಷ್ಟು ನೀವು ಯೇಸುವನ್ನು ಅರಿತುಕೊಳ್ತೀರೋ ಅಷ್ಟು ನಿಮ್ಮ ಹೃದಯದಲ್ಲಿ ಸಮಾಧಾನ ತುಂಬುತ್ತೆ. ಎಷ್ಟು ಯೇಸುವನ್ನು ಅರಿತುಕೊಳ್ತೀರೋ, ಎಷ್ಟು ತಂದೆ ದೇವರ ಪ್ರೀತಿಯನ್ನು ಅರಿತುಕೊಳ್ತೀರೋ ಅಷ್ಟು ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ತುಂಬಲ್ಪಡ್ತದೆ. ದೇವರ ಪ್ರೀತಿ ತುಂಬಲ್ಪಟ್ಟಾಗ ಶಾಂತಿ ಸಮಾಧಾನ ನಿಮ್ಮಲ್ಲಿ ನೆಲೆಗೊಳ್ತದೆ. ಪ್ರಿಯರ, ಯೇಸು ಕ್ರಿಸ್ತರನ್ನು ನೀವು ಒಂದು 2% ಅರ್ಥ ಮಾಡಿಕೊಂಡಾಗ ನೀವು ಅವ್ರನ್ನ ಆರಾಧನೆ ಮಾಡಲಿಕ್ಕಾಗೋದು 2%. ನೀವು 10% ಅವ್ರನ್ನ ಅರ್ಥ ಮಾಡಿಕೊಂಡಾಗ 10% ಆರಾಧನೆ ಮಾಡೋಕ್ಕಾಗತ್ತೆ. ನಿಜವಾಗ್ಲೂ ಯೇಸುವನ್ನು 100% ನೀವು ಅರ್ಥಕೊಂಡಾಗ ನಿಮ್ಮ ಜೀವನವೇ ಯೇಸುವಿಗೆ ಮುಡಿಪಾಗಿಟ್ಟು ಯಾವಾಗಲೂ ಅವರಿಗೆ ಸ್ತೋತ್ರ ಮಾಡಲಿಕ್ಕಾಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೋಡಿ, ಪ್ರೇಷಿತರ ಜೀವನ ಪ್ರತಿಯೊಂದು ಪೌಲನ ಪತ್ರಗಳನ್ನು ನೋಡಿ. ನೀವು ಪೌಲನ ಪತ್ರಗಳನ್ನು ಬರೆಯುವಾಗ ಪೀಠಿಕೆಯಲ್ಲಿ ಅಥವಾ ಆತನ 1ನೇ ಅಧ್ಯಾಯದಲ್ಲಿ ಬರೆಯುವಾಗ ಪ್ರತಿಯೊಂದು ಆರಂಭಿಸುವಾಗ ನೋಡಿ, ತಂದೆಯಾದ ದೇವರು, ಪ್ರಭು ಕ್ರಿಸ್ತರ ಅನ್ಯೋನ್ಯತೆಯು, ಕ್ರಿಸ್ತರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು, ಈ ಮೂವರನ್ನು ಸೇರಿ ಆತ ಯಾವಾಗಲೂ ಬರೀತಾನೆ. ಯಾಕೆಂದರೆ ಅಷ್ಟು ಆಳವಾದ ಅಧ್ಯಯನ, ಅವರ ಜ್ಞಾನದಿಂದ ಪೌಲ ತುಂಬಿದವನಾಗಿ ಆತನು ಬರಿತಾನೆ. ಆ ರೀತಿ ನಮ್ಮ ಜೀವನದಲ್ಲೂ ಕೂಡ ಪೇತ್ರ ಹೇಳ್ತಿದ್ದಾರೆ, ದೇವರ ಮತ್ತು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ನೀವು ಪಡೆಯುತ್ತಿರುವ ಜ್ಞಾನಾರ್ಜನೆಯು ನಿಮಗೆ ಕೃಪಾಶೀರ್ವಾದವನ್ನು, ಶಾಂತಿ ಸಮಾಧಾನವನ್ನು ಅಧಿಕವಾಗಿ ತರಲಿ. ನೋಡಿ, ಯೇಸು ಮಾಡಿದ ಈ ಒಂದು ಪ್ರಾಣತ್ಯಾಗ, ಯೇಸು ಸ್ವಾಮಿ ಮಾಡಿದ ಆ ಬಲಿ ಅರ್ಪಣೆ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ್ಯಕ್ಚುಲಿ ಅಲ್ಲಿ ಬಾಲಣ ಇರಬೇಕಾಗಿತ್ತು. ಇಲ್ಲಿ ಶಿಲುಬೆಯಲ್ಲಿ ಯಾರು ಇರಬೇಕಾಗಿತ್ತು? ನಾನು ಅದಕ್ಕೆ ಅದೇ ಹೇಳಿದ್ದು, ನಾನು ಬೇರೆ ಏನಾದರೂ ಹೇಳಿದ್ನ? ಅಲ್ಲಿ ಬಾಲಣ್ಣ ಇರಬೇಕಾಗಿತ್ತು. ನಿಮ್ಮ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ. ಲೇಡೀಸ್ ಆದರೂ ಕೂಡ ನೀವು ಎಲ್ಲಿರಬೇಕಾಗಿತ್ತು ಅಂದರೆ ಅಲ್ಲಿರಬೇಕಾಗಿತ್ತು. ಬಟ್ ನನ್ನ ಜಾಗದಲ್ಲಿ ಯಾರಿದ್ದಾರೆ? ಇದು ಮನುಷ್ಯನಿಗೆ ಸಾಧ್ಯನಾ? ಮನುಷ್ಯ ಮಾಡೋಕ್ಕಾಗತ್ತಾ? ಮನುಷ್ಯ ಮಾಡಿದರೂ ಕೂಡ ಪ್ರಯೋಜನ ಇದೆಯಾ? ಇಲ್ಲ. ನನ್ನ ಜಾಗದಲ್ಲಿ ಯೇಸು ಶಿಲುಬೆಯಲ್ಲಿ ತೂಗಾಡ್ತಿದ್ದಾರೆ. ಪ್ರಿಯರೇ, ಇದು ಮನುಷ್ಯನಿಗೆ ಅಸಾಧ್ಯವಾದ ಒಂದು ಕಾರ್ಯ, ಯೋಚನೆ ಮಾಡಲಿಕ್ಕೂ ಕೂಡ ಆಗಲ್ಲ. ಒಂದು ದೇವರು ಮನುಷ್ಯನಾಗಿ ಬಂದು
ನನ್ನ ಜಾಗದಲ್ಲಿ ಅವರು ಶಿಲುಬೆಯಲ್ಲಿ ತೂಗಾಡೋದಂದರೆ ಯೋಚನೆ ಮಾಡಿ ನೋಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗಲಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈಸಿಯಾಗಿ ಯಾವುದಾದ್ರೂ ಒಂದು ಕಳ್ಳನಿಗೆ ನೀವು ಜಾಮೀನು ಕೊಡ್ತೀರಾ? ಹೋಗಿ ಹೇಳಿ, ಏನಾದರೂ ಮಾಡಿ ಆಗ್ತದ? ನಿಮ್ಮ ಮನೆಯಲ್ಲಿ ಯಾರಾದರೂ ಭಾಳ ಪ್ರೀತಿ ಮಾಡೋರು ಒಂದು ತಪ್ಪು ಮಾಡಿಬಿಟ್ರೆ ನೇರವಾಗಿ ಓಡೋಗಲ್ಲ ನೀವು, ಅವನ್ನ ಬೈದು ಏನೋ ಮಾಡಿ ಆಮೇಲೆ ಹಾಳಾಗೋಗ್ಲಿ ಇನ್ನೇನು ಮಾಡೋದು ಬಿಡ್ಸ್ಕೊಂಬಂದ್ಬಿಡೋಣ ಅಂತೇಳಿ ಒಂದು ಜಾಮೀನು ಕೊಡ್ತೀರಾ. ಆದರೆ ಪರಿಶುದ್ಧನಾದ ದೇವರಲ್ಲಿ ನಾನೆಲ್ಲಿ? ಪ್ರಿಯ ಸೋದರ ಸೋದರಿ, ನನಗೆ ಹುಲ್ಕಡ್ಡಿಗಿರುವ ಬೆಲೆ ಕೂಡ ಇಲ್ಲ. ಹೊರಗಡೆ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದೀರಿ, ಏನು ಮಾಡೋದು? ಹೊರಗಡೆ ಅವಾಗೆಲ್ಲ ಮಣ್ಣೆಲ್ಲ ಇತ್ತಲ್ವಾ, ಆ ಮಣ್ಣಿಗಿರೋ ಬೆಲೆ ಕೂಡ ನನಗೂ ನಿಮಗಿಲ್ಲ. ಜೋರಾಗಿ ಗಾಳಿ ಬೀಸಿದರೆ ಆ ಧೂಳು ಹೋಗಿ ಒಂದು ಗೋಡೆ ಮೇಲೆ ಅಂಟ್ಕೊಳ್ಳುತ್ತೆ, ಅದು ಇರುತ್ತೆ ಅಲ್ಲಿ. ಬಟ್ ನಾನು ಸತ್ತೋದ್ರೆ ಒಂದು ಪೈಸೆಗೆ ಕೂಡ ಬೆಲೆ ಇಲ್ಲ ನಂದು. ಪ್ರೈಸ್ ದ ಲಾರ್ಡ್. ಈ ಮನುಷ್ಯನಿಗೋಸ್ಕರ, ಇಂಥ ಪಾಪಿಗೋಸ್ಕರ ಯೇಸು ಸ್ವಾಮಿ ಮನುಷ್ಯನಾಗಿ ಹುಟ್ಟಿ ನಾನು ಮಾಡಿದ ಪಾಪವನ್ನು ತಾನು ಹೊತ್ತುಕೊಂಡು, ನನ್ನ ಶಾಪವನ್ನು ತಾನು ಹೊತ್ತುಕೊಂಡು, ನನ್ನ ಪಾಪವನ್ನು ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ, ಅವರು ಶಿಲುಬೆಯ ಮರವನ್ನೇರಿ ಅಲ್ಲಿರಬೇಕಾಗಿದ್ದ ನನ್ನನ್ನು ಬಿಡುಗಡೆ ಮಾಡಿ, ನೀನು ಪರಲೋಕ ರಾಜ್ಯಕ್ಕೆ ಬರಬೇಕು ಅಂತೇಳಿ ಆಸೆಪಟ್ಟು ಅವರು ಇಂದಿಗೂ ಕೂಡ ಆತ್ಮಸ್ವರೂಪನಾಗಿ ಪುನರುತ್ಥಾನರಾದ ಯೇಸು ವಾಕ್ಯವಾಗಿ ಜೀವಿಸ್ತಾನೆ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಇವತ್ತು ಪ್ರತಿ ಒಬ್ಬ ವ್ಯಕ್ತಿಯ ಬಗ್ಗೆ ಅವ್ರಿಗೇನು ಯೋಜನೆ ಅಂದರೆ, ಅವ್ರ ಜೊತೆ ಅವರನ್ನು ತಿಳ್ಕೋಬೇಕು, ಅವ್ರ ಜೊತೆ ಬದುಕಬೇಕು, ಅವ್ರ ಜೊತೆನೇ ನಾವು ಒಂದು ದಿವಸ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡಬೇಕು. ಇದಾಗಿದೆ ಅವರ ಆಸೆ, ಇದಾಗಿದೆ ಅವರ ಇಷ್ಟ. ಮಾತ್ರವಲ್ಲ, ಈ ಭೂಮಿಯಲ್ಲಿ ಎಷ್ಟು ನೀವು ಅವರಿಗೆ ಹತ್ತಿರವಾಗ್ತೀರೋ, ಎಷ್ಟು ನೀವು ಅವರನ್ನು ಅರ್ಥ ಮಾಡ್ಕೊಳ್ತೀರೋ, ಅಷ್ಟು ನೀವು ಆನಂದವಾಗಿ ಬದುಕಲಿಕ್ಕಾಗತ್ತೆ. ಹಲ್ಲೆಲೂಯಾ. ಏನಾಗಿ ಬದುಕಲಿಕ್ಕಾಗತ್ತೆ? ಇವತ್ತು ನಮ್ಮ ಕುಟುಂಬಗಳೆಲ್ಲ ಆನಂದ ಇಲ್ಲ ಅಂದರೆ ನಮಗೆ ಏಸು ಗೊತ್ತಿಲ್ಲ ಅಂತಲೇ ಅರ್ಥ, ಬೇರೆ ಏನು ತಗೋಬೇಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 3ನೇ ವಾಕ್ಯ ನೋಡಿ, ಎಷ್ಟು ಚೆನ್ನಾಗಿದೆ, ಓದಿ. ತಮ್ಮ ಸ್ವಂತ ಮಹಿಮೆಯಲ್ಲೂ, ತಮ್ಮ ಸ್ವಂತ ಮಹಿಮೆಯಲ್ಲೂ, ಸೌಭಾಗ್ಯದಲ್ಲೂ ಭಾಗಿಗಳಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ನನ್ನನ್ನು ಕರೆದಿದ್ದಾರೆ. ಆಮೇಲೆ ಅವರನ್ನು ಯೇಸುವನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನು ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಆ ಯೇಸುವಿನ ಯಾವ ಶಕ್ತಿಯಿಂದ? ದಿವ್ಯ ಶಕ್ತಿಯಿಂದ ಏನಾಗಿದ್ದೇವೆ? ಪಡೆದಿದ್ದೇವೆ. ಪೇತ್ರ ಏನು ಹೇಳ್ತಿದ್ದಾರೆ ಗೊತ್ತಾ? ಈ ಭೂಮಿಯಲ್ಲಿ ಉಳಿದಿರುವಷ್ಟು ಕಾಲ ಭಕ್ತಿಯುತವಾದ ಜೀವನವನ್ನು ಜೀವಿಸಲು ಬೇಕಾದ ಆ ಪವರನ್ನು, ಆ ಪವರ್ ಏನು? ಪವಿತ್ರಾತ್ಮ, ಹೋಲಿ ಸ್ಪಿರಿಟ್, ಆ ಪರಿಶುದ್ಧಾತ್ಮರನ್ನ, ಆ ಶಕ್ತಿಯನ್ನು ನಾವು ಪಡ್ಕೊಂಡಿದ್ದೇವೆ ಅಂತೇಳಿ ಪೇತ್ರ ಧೈರ್ಯವಾಗಿ ಹೇಳ್ತಾರೆ. ಏನು ಗ್ಯಾರಂಟಿ ಅವರಿಗೆ? ಅನುಭವ ಪಡ್ಕೊಂಡಿದ್ದಾರೆ. ಅದರಿಂದನೇ ಬರಿತಾ ಇದ್ದಾರೆ. ಏನಂತ ಬರಿತಾ ಇದ್ದಾರೆ? ಅವರನ್ನು ಅರಿತುಕೊಳ್ಳುವುದರ ಮೂಲಕ ನಾವು ಭಕ್ತಿಯುತ ಜೀವನವನ್ನು ನಡೆಸಲು ಬೇಕಾದುದೆಲ್ಲವನ್ನು ಆ ಯೇಸುವಿನ ದಿವ್ಯ ಶಕ್ತಿಯಿಂದ ಪಡೆದಿದ್ದೇವೆ. ಆದ್ದರಿಂದನೇ ಪೇತ್ರರು ಎಲ್ಲೂ ಕೂಡ ಭಯಪಡಲಿಲ್ಲ, ಎಲ್ಲೂ ಕೂಡ ಹೆದರಲಿಲ್ಲ. ಹೆದರಿಕೆ ಇತ್ತು, ಅಂಜಿಕೆ ಇತ್ತು, ಕೀಳರಿಮೆ ಇತ್ತು, ಗಿಲ್ಟ್ ಇತ್ತು, ಎಲ್ಲ ಇತ್ತು. ಆದರೆ ಆ ಯೇಸು ಕ್ರಿಸ್ತರು ಕೊಟ್ಟ ಪವಿತ್ರಾತ್ಮರನ್ನು ಪಡ್ಕೊಂಡ್ಮೇಲೆ, ಆ ಯೇಸುವಿನ ಆತ್ಮವನ್ನು ಪೇತ್ರ ಪಡ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ, ಈಗ ನಾವು ಈ ಲೋಕದಲ್ಲಿ ಒಂದು ಭಕ್ತಿಯುತವಾದ ಜೀವಿತವನ್ನು ಜೀವಿಸಲು ಆ ಯೇಸುವೆ ನಮಗೆ ಒಂದು ಶಕ್ತಿಯನ್ನು, ಒಂದು ವ್ಯಕ್ತಿಯನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿಯ ಮುಖಾಂತರ ನಾವು ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ನಿಮ್ಮನ್ನು ಕೂಡ ಕರೆದಿದ್ದಾರೆ. ನೀವು ಕೂಡ ಪಡ್ಕೊಳ್ಳಿ. ನೀವು ಪಡ್ಕೊಂಡು ಉಳಿದ ಕಾಲವನ್ನು, ಉಳಿದಂಥ ಜೀವಿತವನ್ನು ಯೇಸುವಿಗಾಗಿ ಜೀವಿಸಿ ಎಂಬುದಾಗಿ ನನಗೂ ನಿಮಗೂ ಕರೆ ಕೊಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದ್ದರಿಂದ ಈ ನಾಮ, ಯೇಸು ಎಂಬ ನಾಮ
ನಿಮಗೆಷ್ಟು ಅರ್ಥ ಆಗುತ್ತೋ, ಈ ಯೇಸು ನಿಮಗೆಷ್ಟು ಅರ್ಥ ಆಗ್ತಾರೋ, ನಿಮಗೆಷ್ಟು ಅರ್ಥ ಆಗ್ತಾರೋ ಅಷ್ಟು ನೀವು ಫ್ರೀ ಆಗ್ತಾ ಹೋಗ್ತೀರಾ. ಎಷ್ಟು ನೀವು ಅವರನ್ನು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಫ್ರೀ ಆಗ್ತೀರಾ. ಇವತ್ತು ಚಳಿ ತುಂಬ ಅಲ್ವಾ? ಚಳಿ ಇದೆಯಾ? ಕಮ್ಮಿನಾ? ಹೋದ ವಾರ ಜಾಸ್ತಿ ಇತ್ತಾ? ಓಕೆ. ಈಗ ಚಳಿ ಜಾಸ್ತಿ ಆದಾಗ ಹೊರಗಡೆ ಬಂದಾಗ ಏನು ಮಾಡಲಿಕ್ಕಾಗುತ್ತೆ ನಮಗೆ? ಸ್ವೆಟ್ರ್ ಹಾಕ್ಕೋಬೋದು, ಕಂಬಳಿ ಹಾಕ್ಕೋಬೋದು, ಅದೆಲ್ಲ ನಾನು ಕೇಳ್ತಾ ಇರೋದು. ಸೊ ಏನೂ ಇಲ್ಲ ಅಂತ ಇಟ್ಕೊಳ್ಳೋಣ. ಚಳಿ ಹೋಗಬೇಕಾದ್ರೆ ಒಂದು ಬೆಂಕಿ ಅಂಟಿಸಿ ಆ ಬೆಂಕಿ ಹತ್ರ ನಿಂತ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಬೆಂಕಿ ಹತ್ರ ನಿಂತ್ಕೊಂಡವ್ರಿಗೆ ಏನಾಗುತ್ತೆ? ಚಳಿ ಕಮ್ಮಿ ಆಗುತ್ತೆ, ಬಿಸಿ ಆಗುತ್ತೆ. ಬೆಂಕಿ ಅಲ್ಲಿದೆ, ನಾನು ಇಲ್ಲಿದ್ದೀನಿ, ನನಗೇನಾದರೂ ಅನುಭವ ಆಗುತ್ತಾ? ಏನಾದರೂ ಬೇರೆ ವಾತಾವರಣಕ್ಕೆ ನನಗೆ ಬೇರೆ ಏನಾದರೂ ಸಿಗುತ್ತಾ? ಅಲ್ಲಿಂದ ಏನೂ ಸಿಗಲ್ಲ, ಚಳಿನೇ ಇರುತ್ತೆ. ಆದರೆ ನನ್ನ ಹತ್ರ ಹೋದಾಗ ಆ ಶಾಖವನ್ನು, ಬೆಂಕಿಯಿಂದ ಸಿಗುವಂಥ ಶಾಖವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ. ಅದೇ ಪ್ರಕಾರ ಕ್ರಿಸ್ತ ಯೇಸುವಿನ ಬಗ್ಗೆ ಅಥವಾ ಅವರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಅವರ ನಾಮದ ಬಗ್ಗೆ, ಅವರ ಬಗ್ಗೆ ನಾವು ತಿಳ್ಕೊಳ್ತಾ ನಮ್ಮ ಹೃದಯ ಫ್ರೀ ಆಗುತ್ತೆ, ನಾವು ಸ್ವತಂತ್ರರಾಗ್ತೀವಿ. ಮಾತ್ರವಲ್ಲ, ಆ ಯೇಸುವಿನ ಪ್ರೀತಿ ನಮ್ಮಲ್ಲಿ ಅನುಭವಕ್ಕೆ ಬಂದು ಆಗ ಪ್ರಿಯ ಸಹೋದರ ಸಹೋದರಿ, ನಿಮಗೆ ಯಾರೂ ಕೂಡ ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಹೃದಯದಿಂದ ತನ್ನಿಂದ ತಾನೇ ಬರುತ್ತೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯ ಸಹೋದರ ಸಹೋದರಿ, ಅಷ್ಟು ಶಕ್ತಿಯುತವಾದ ನಾಮವಾಗಿದೆ ಯೇಸು ನಾಮ. ಆ ಯೇಸು ನಾಮವನ್ನು ನಾವೆಲ್ಲರೂ ಎದ್ದು ನಿಂತು ಚೆನ್ನಾಗಿ ಒಂದು ನಿಮಿಷ ಸ್ತುತಿ ಮಾಡಿ ಆಮೇಲೆ ನಾವು ಯೇಸುವಿನ ಸುಂದರವಾದ ನಾಮವನ್ನು, ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮ ರಕ್ಷಣೆಯ ನಾಮ, ಬಿಡುಗಡೆಯ ನಾಮ, ಆನಂದದ ನಾಮ, ಬೆಳಕಿನ ನಾಮ ಎಲ್ಲ ಕೂಡ ಯೇಸುವೆ ಆಗಿದ್ದಾರೆ. ಅವರನ್ನು ನಾವು ಎಲ್ಲರೂ ಕೂಡ ಸ್ತುತಿಸೋಣ ಒಂದು ಸ್ವಲ್ಪ ಸಮಯ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಾಮವನ್ನು ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸಿ ಪ್ರಾರ್ಥಿಸಿ. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಆಡುವ ನಾಮ, ಹರ್ಷದಿಂದ ಆಡುವ ನಾಮ. ಈ ಯೇಸುವಿನ ನಾಮ ಅಥವಾ ಯೇಸುವಿನ ಅನುಭವ ನಮಗೆ ಹೆಚ್ಚಾದಾಗ ಹರ್ಷದಿಂದ ಆತನ ನಾಮವನ್ನು ಕೊಂಡಾಡ್ತೀವಿ, ಸಂತೋಷದಿಂದ ಕೊಂಡಾಡ್ತೀವಿ. ಯಾಕೆಂದರೆ ಈ ಪಾಪಿಗಾಗಿ, ಈ ಪಾಪಿಯ ಪಾಪ ಪರಿಹಾರಕ್ಕಾಗಿ ಧರೆಗಿಳಿದು ಬಂದ ನಾಮ ಯೇಸು ನಾಮ. ಅವರು ಆ ಗೋದಲಿಯಲ್ಲಿಲ್ಲ, ಮನುಷ್ಯ ಕಟ್ಟಿದ ಗೋದಲಿಯಲ್ಲಿ ವಾಸ ಮಾಡುವ ದೇವರಲ್ಲ, ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ದೇವರಾಗಿದ್ದಾರೆ, ನಿಮ್ಮ ಅಂತರಂಗದಲ್ಲಿ ವಾಸ ಮಾಡುವ ದೇವರಾಗಿದ್ದಾರೆ, ನಿಮ್ಮ ಒಳಗಡೆ ಜೀವಿಸುವ ದೇವರಾಗಿದ್ದಾರೆ. ಅದು ಒಂದು ನೆನಪಷ್ಟೇ, ಆದರೆ ಒರಿಜಿನಲಿ ಯೇಸು ಜೀವಿಸ್ಲಿಕ್ಕೆ ಇಷ್ಟಪಡೋದು ನಿಮ್ಮ ಹೃದಯದಲ್ಲಿ. ಈ ಹೃದಯದಲ್ಲಿರುವಂಥ ಯೇಸುವನ್ನು ನೋಡುತ್ತಾ ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಯೇಸು ನಾಮ
ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ 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 ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಈ ಲೋಕದಲ್ಲಿ ಪರಲೋಕ, ಭೂಲೋಕ, ಪಾತಾಳ ಲೋಕ, ಎಲ್ಲ ಲೋಕದಲ್ಲಿರುವ ಜನರು ಅಡ್ಡ ಬಿದ್ದು ಆರಾಧಿಸುವ ಒಂದೇ ಒಂದು ನಾಮ ಯೇಸು ನಾಮ. ಆ ನಾಮವನ್ನು ಆರಾಧಿಸಲು ಪ್ರಿಯರೇ ನಾವು ಸೌಭಾಗ್ಯವುಳ್ಳವರಾಗಿದ್ದೇವೆ. ಸಂತೋಷದಿಂದ ಆ ನಾಮವನ್ನು, ರಕ್ಷಣೆ ಕೊಟ್ಟ ನಾಮವನ್ನು, ಬಿಡುಗಡೆ ಕೊಟ್ಟ ನಾಮವನ್ನು ಸ್ತೋತ್ರ ಮಾಡೋಣ ಎಲ್ಲರೂ. ಕಮಾನ್. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. 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 ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, 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 ಹರುಷದಿಂದ ಹಾಡುವ ನಾಮ. ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹೇಳೋಣ ಸೇರಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪ್ರಿಯರೇ, ಯೇಸು ಶುಭ ಸಂದೇಶವನ್ನು ಸಾರುವಾಗ ಎಷ್ಟೋ ರೋಗಿಗಳು, ಎಷ್ಟೋ ದೆವ್ವ ಪೀಡಿತರು, ಭೂತ ಬಾಧಿತರು, ಪ್ರಿಯರೇ ಸತ್ತವರು ಕೂಡ ಜೀವಕ್ಕೆ ಬಂದದ್ದನ್ನು ನಾವು ನೋಡಿದ್ದೇವೆ. ಅದೇ ಯೇಸು. ಇವತ್ತು ನೀವು ಧ್ಯಾನ ಮಾಡುವಾಗ ಆ ಯೇಸುವನ್ನು, ಆ ವಾಕ್ಯವನ್ನು ನಿಮ್ಮ ಅಂತರಂಗದಲ್ಲಿ ಸ್ವೀಕಾರ ಮಾಡುವಾಗ ಸತ್ತು ಹೋದ ನಮ್ಮ ಒಬ್ಬೊಬ್ಬರ ಆತ್ಮಕ್ಕೆ ಜೀವ ಯೇಸುವಾಗಿದ್ದಾರೆ. ಪ್ರಿಯರೇ, ಇವತ್ತು ನೀವು ಆರಾಧನೆ ಮಾಡುವಾಗ ನಿಮ್ಮ ಒಳಗಡೆ ಒಂದು ಚೈತನ್ಯ, ಒಂದು ಜೀವ
ನೀವು ಅನುಭವಿಸ್ತೀರಿ. ಕಮಾನ್, ಎಲ್ಲರೂ ಚಪ್ಪಾಳೆಯೊಂದಿಗೆ. ಭೂತ ಬಾಧಿತರಿಗೆ, ನಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. 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 ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಟ್ಟ ನಾಮ. ಬಿಡುಗಡೆ ಕೊಟ್ಟ ನಾಮ. ಶ್ರೀ ಯೇಸುವಿನ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸುವಿನ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಎಲ್ಲರೂ ನಂಬಿಕೆಯಿಂದ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ. 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 ಉನ್ನತದ ದಿವ್ಯ ನಾಮ, ಉನ್ನತದ ಪುಣ್ಯ ನಾಮ. ಶ್ರೀ ಯೇಸು ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಸ್ತೋತ್ರ ಸ್ತೋತ್ರ. ಪಾಪಿಗೆ ಇಂಪಾದ ನಾಮ. ಹೇಳೋಣ ಸರಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಂಬಿಕೆಯಿಂದ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಂಬಿಕೆಯಿಂದ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲರೂ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ. 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 ಹರ್ಷದಿಂದ ಹಾಡುವ ನಾಮ, ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ,
ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ 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 ಹಲ್ಲೆಲೂಯ. ಸೇರಿ ಒಟ್ಟಿಗೆ ಹಲ್ಲೆಲೂಯ 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 ಹಲ್ಲೆಲೂಯ. ಆ ನಾಮವನ್ನು ಕೂಗಿ ಕರೆಯೋಣ. ಹಲ್ಲೆಲೂಯ 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 ಹಲ್ಲೆಲೂಯ. ನಾಮಕ್ಕೆ ಸ್ತೋತ್ರ ಮಾಡೋಣ. ಆ ನಾಮಕ್ಕೆ ಸ್ತೋತ್ರ ಮಾಡೋಣ. ಆ ನಾಮವನ್ನು ಘನಪಡಿಸೋಣ. ಆ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ಈ ಲೋಕದಲ್ಲಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮದಿಂದ ಮಾತ್ರವೇ ರಕ್ಷಣೆ, ಆ ನಾಮದಿಂದ ಮಾತ್ರವೇ ಜೀವ, ಆ ನಾಮದಿಂದ ಮಾತ್ರವೇ ಸಮಾಧಾನ, ಆ ನಾಮದಿಂದ ಮಾತ್ರವೇ ಆನಂದ. ಆ ನಾಮದಿಂದಲ್ಲದೆ ಈ ಲೋಕದಲ್ಲಿ ಯಾರೂ ಕೂಡ ಈ ಭೂಮಿಯಲ್ಲಿ ಆನಂದವಾಗಿ ಸಮಾಧಾನವಾಗಿ ಬದುಕಲು ಸಾಧ್ಯವಿಲ್ಲ. ಪೇತ್ರ ಕೇಳ್ತಾರೆ, ಪೇತ್ರರು ಹೇಳ್ತಾರೆ, ನಾವು ಹೋಗುವುದಾದರೂ ಯಾರ ಬಳಿಗೆ? ಜೀವ ಕೊಡುವ ವಾಕ್ಯ ಇರುವುದು ನಿಮ್ಮಲ್ಲೇ ಎಂಬುದಾಗಿ. ಇವತ್ತು ಆ ನಾಮವನ್ನು ಕೊಂಡಾಡಿದ್ದೀರಿ. ಆ ನಾಮವನ್ನು ಹೃದಯದಲ್ಲಿ ವಿಶ್ವಾಸಿಸಿ ಬಾಯಿಂದ ಅರಿಕೆ ಮಾಡಿದ್ದೀರಿ. ಅವರಾಡುವ ಒಂದೊಂದು ಮಾತುಗಳು ಇವತ್ತು ನಿಮ್ಮ ಅಂತರಂಗದಲ್ಲಿ ಒಂದು ಫಲವನ್ನು, ಒಂದು ಚೈತನ್ಯವನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಆ ವಾಕ್ಯಕ್ಕಾಗಿ ದಾಹದಿಂದ ತವಕದಿಂದ ಪ್ರಾರ್ಥಿಸುತ್ತಾ ಇರೋಣ. ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ.